ಮಂಡಳಿ ಸದಸ್ಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ನಾಗರಿಕರೇ, ಮೊಟ್ಟ ಮೊದಲನೇದಾಗಿ ಬಹಳ ಸಂತೋಷದ ವಿಚಾರ ಅಂತಂದ್ರೆ ಡಿಜೆ ಇಲ್ದಲೆ ಮೆರವಣಿಗೆನೇ ಮಾಡೋಕ್ಕಾಗಲ್ಲ, ನಾವು ಗಣಪತಿನ ವಿಸರ್ಜನೆ ಮಾಡೋಕ್ಕಾಗಲ್ಲ ಅಂತ ಒಂದ್ ಕಡೆ ಜನ ಟೈಮ್ ಎಕ್ಸ್ಟೆಂಡ್ ಮಾಡಿ ಸೌಂಡ್ ಜಾಸ್ತಿ ಹಾಕಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳೋರಾದ್ರೆ, ಇನ್ನೊಂದು ಕಡೆ ನಾವು ಡಿಜೆ ಹಾಕಲ್ಲ, ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ನಾವು ವಿಸರ್ಜನೆ ಮಾಡ್ತೀವಿ. ಅಲ್ಲಿ ಹಣ ದುಂದು ವೆಚ್ಚ ಮಾಡೋದ್ರ ಬದಲು ಪೊಲೀಸ್ ಕಲ್ಯಾಣ ನಿಧಿಗೆ ಹಣನ ನಾವು ಡೊನೇಟ್ ಮಾಡ್ತೀವಿ ಅನ್ನುವಂತ ಜನ ಒಂದು ಕಡೆ. ಇದು ಅತ್ಯಂತ ವಿರಳಾತಿ ವಿರಳದಲ್ಲಿ ವಿರಳ, ಅಷ್ಟು ರೇರ್ ಡಿಸಿಷನ್ ಅಂತ ಹೇಳ್ಬೋದು. ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 2.5 ತಿಂಗಳಲ್ಲಿ ಬಹಳಷ್ಟು ಒಂದು ಆಶ್ಚರ್ಯಗಳು ನನಗಾಗ್ತಾ ಇದೆ. ಯಾಕಂದ್ರೆ ಈಗಷ್ಟೇ ಹೇಳಿದ್ರು ಡ್ರಗ್ ವಿಚಾರವಾಗಿ ಬಹಳ ದೊಡ್ಡ ಕ್ರಮ ತಗೊಂಡ್ರು ಅಂತ. ನಮ್ಮ 3 ಫೇಸಲ್ಲಿ ನಾವು ಮಾಡಿರುವಂಥ ಡ್ರಗ್ ಡ್ರೈವಲ್ಲಿ 15ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಡ್ರಗ್ ಪೆಡ್ಲರ್ಸ್ 100ಕ್ಕೂ ಹೆಚ್ಚು ಜನರನ್ನ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಜೈಲಿಗೆ ಕಟ್ಟಿದ್ದೀವಿ. ಡ್ರಗ್ ಕನ್ಸ್ಯೂಮ್ ಮಾಡೋಂಥವ್ರು ಯಾರಿರ್ತಾರೆ, ಗಾಂಜಾ ಕನ್ಸ್ಯೂಮ್ ಮಾಡೋರು, ಗಾಂಜಾ ಹೊಡೆಯೋರು ಯಾರಿರ್ತಾರೆ ಅಂಥವ್ರು ಸುಮಾರು 1400 ಜನರನ್ನ ನಾವು ಟೆಸ್ಟ್ ಮಾಡಿ 750 ಜನರನ್ನ ನಾವು ಪಾಸಿಟಿವ್ ಬಂದದ್ರ ಹಿನ್ನೆಲೆಯಲ್ಲಿ 750 ಜನರನ್ನ ಅರೆಸ್ಟ್ ಮಾಡಿ 150 ಕೇಸ್ ದಾಖಲು ಮಾಡಿದ್ದೀವಿ. ಅಷ್ಟಾದರೂ ಕೂಡ ಸಾರ್ವಜನಿಕರು ಯಾರೊಬ್ರು ಕೇಳಿಲ್ಲ, ಸಾರ್ವಜನಿಕ ಯಾರೊಬ್ರು ಯಾಕೆ ಇಷ್ಟೊಂದು ಜನ ನೀವು ಹಿಡಿದಾಕ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ ನಾವು ಹಿಡ್ಕೊಂಬಂದಂಥ ಸಂದರ್ಭದಲ್ಲಿ ಪೇರೆಂಟ್ಸು ನಮಗೆ ಗೊತ್ತಿರಲಿಲ್ಲ ಈ ವಿಷಯ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ಇವ್ರು ನಿಮ್ಮ ಸ್ಟೇಷನಲ್ಲಿ ಬಚ್ಚಲು ತೊಳಿಲಿಕ್ಕೆ ಇಟ್ಕೊಳ್ಳಿ, ನಿಮ್ಮ ಮನೇಲಿ ಕಸ ಗುಡಿಸ್ಲಿಕ್ಕೆ ಇಟ್ಕೊಳ್ಳಿ, ಸ್ಟೇಷನ್ ಫೈಲ್ ಕೊಡಕ್ಕೆ ಇಟ್ಕೊಳ್ಳಿ, ಮನೆಗೆ ಮಾತ್ರ ಕಳಿಸ್ಬೇಡಿ, ಇವರಿಂದ ಕಾಟ ತಡೆಯೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಜನ ಪೋಷಕರು ಹೇಳಿದ್ದಾರೆ. ನಾನೀಗಾಗಲೇ ಹೇಳಿದ್ದೀನಿ, ಈ ಗಣೇಶ ಹಬ್ಬ ಮುಗಿದ ಮೇಲೆ ಯಾರ್ಯಾರು ಮನೇಲಿ ತೊಂದರೆ ಕೊಟ್ಕೊಂಡಿದ್ದೀರಿ, ನಾನು ರಿಹ್ಯಾಬಿಲಿಟೇಷನ್ಗೆ ಹೋಗಂಗಿಲ್ಲ, ನಾನು ಹೊಡಿಬೇಕು, ನಾನು ಊರು ಬಿಟ್ಟು ತಿನ್ಬೇಕಿದ್ರೆ ಆದರೆ ಗಾಂಜಾ ಬಿಡಂಗಿಲ್ಲ ಅನ್ನೋಂಥರ ಯಾರಿದ್ದೀರಿ ಅಂಥವ್ರ ಮನೆ ಮುಂದೆ ಈ ಕಾರ್ಪೊರೇಷನಲ್ಲಿ ಒಂದು ಸರಿ ಏನಾಗುತ್ತೆ, ಬೀದಿಗಳಲ್ಲಿ ಸ್ವಲ್ಪ ಅನಿಮಲ್ಸು ದಾರಿಗೆ ಹೋಗೋರು ಬರೋರಿಗೆಲ್ಲ ಕಚ್ಚೋದು ಹಂಗೆ ಹಿಂಗೆ ಮಾಡ್ಬೇಕಾದ್ರೆ ಕಾರ್ಪೊರೇಷನ್ ಬಂದು ಹಿಡ್ಕೊಂಡು ಹೋಗ್ತಾರಲ್ಲ. ಸೊ ನಿಮ್ಮ ತಂದೆ ತಾಯಿ ಮಾತು ಕೇಳಿ, ಇಲ್ಲಾಂದ್ರೆ ಪೊಲೀಸರು ಬಂದು ಹಿಡ್ಕೊಂಡು ಹೋಗಿ ನಿಮ್ಮನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕೋ ದಿನ ದೂರ ಇಲ್ಲ. ನೀವ್ಯಾರು ಇಲ್ಲ ಇದರಲ್ಲಿ, ಯಾರಿದಾರೋ ಅವ್ರಿಗೆ ಅನ್ವಯ ಆಗುತ್ತೆ. ಯಾರೊಬ್ರು ಪೋಷಕರು ಕೂಡ ವಿರೋಧ ಮಾಡಲಿಲ್ಲ, ಇಂಟರ್ನ್ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ, ಇನ್ನು ಮುಂದುವರೆದು ಕೂಡ. ಯಾಕಂದ್ರೆ ಹುಬ್ಬಳ್ಳಿ ಮತ್ತೆ ಧಾರವಾಡ ಏನಿದೆ, ಇದೊಂದು ಸಾಂಸ್ಕೃತಿಕ ನಗರಿ, ಇದೊಂದು ಶಿಕ್ಷಣ ಕಾಶಿ, ಇದೊಂದು ವಾಣಿಜ್ಯ ನಗರಿ. ಇದರ ಒಂದು ಹಿರಿಮೆ ಉಳಿಬೇಕು ಅಂತಂದ್ರೆ ಇಂಥ ಸಮಸ್ಯೆಗಳಿಂದ ದೂರ ಆಗ್ಬೇಕು. ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ಬೀದರ್, ಈ ಕಡೆ ಮಹಾರಾಷ್ಟ್ರ, ಮೀರಜ್, ಸುತ್ತಮುತ್ತಲ ಜಿಲ್ಲೆ, ಸುತ್ತಮುತ್ತಲ ರಾಜ್ಯಗಳಿಂದ ಇಲ್ಲಿ ಶಿಕ್ಷಣಕ್ಕೋಸ್ಕರ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ತಂದೆ ತಾಯಿಗಳಿಗೆ ಇಲ್ಲಿ ಮಾದಕ ವಸ್ತುಗಳಲ್ಲಿ ಸಿಗ್ತವೆ, ಮಾದಕ ವ್ಯಸನಿಗಳಾಗ್ಬಿಡ್ತಾರೆ ಮಕ್ಕಳು ಅಂತಂದು ಆತಂಕ ಹುಟ್ಟಿದ್ರೆ ಕಳಿಸ್ಲಿಲ್ಲ ಅಂದ್ರೆ ಊರು ಬೆಳೆಯಲ್ಲ, ನಿಮ್ಮೂರು ಉದ್ಧಾರ ಆಗಲ್ಲ. ನಿಮ್ಮೂರು ಉದ್ಧಾರ ಆಗ್ಬೇಕು ಅಂತಂದ್ರೆ ಬಿಗ್ಗೆಸ್ಟ್ ಪಾಸಿಬಿಲಿಟಿ ಇರುವಂಥದ್ದು ಶಿಕ್ಷಣ ಕಾಶಿ ಅನ್ನೋ ಹಿರಿಮೆನ ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಂಗಾಗಿ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲ ಸಹಕಾರಕ್ಕೆ ನಾನು ಸದಾ ಚಿರಋಣಿ. ಇನ್ನೂ ಕೆಲವು ಆಶ್ಚರ್ಯಗಳು ನಾನು ಹೇಳ್ಬೇಕು ಅಂದ್ರೆ, ಗೌರಿ ಗಣೇಶ ಹಬ್ಬ ಬಂತು ಅಂತಂದ್ರೆ ಹಿಂದೂ ಮುಸ್ಲಿಂ ಅಂತೆಲ್ಲ ಹೊಡೆದಾಡುವಂಥದ್ದು ನೋಡಿದಿರಿ. ಆದ್ರೆ ಹುಬ್ಬಳ್ಳಿಲಿ ಮುಸಲ್ಮಾನರು ಮಸೀದಿ ಪ್ರಿಮೈಸಸ್ ಅಲ್ಲಿ ಒಂದು ಗಣೇಶನ್ ಕುಂಡ್ರಿಸಿದ್ದಾರೆ. ಇದು ಬಹಳ ಒಳ್ಳೆಯ ವಿಚಾರ. ಅದೇ ರೀತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರ್ಕೊಂಡ್ಬಿಟ್ಟು, ಎಲ್ಲ ಜಾತಿ ಧರ್ಮದವ್ರು ಸೇರ್ಕೊಂಡು ಒಂದು ಸರ್ವಧರ್ಮ ಗಣೇಶ ಅಂತಂದು ಮಾಡಿ ಎಲ್ಲ ಜಾತಿ ಧರ್ಮದವ್ರು ಸೇರ್ಕೊಂಡು ಮಾಡಿದ್ದಾರೆ. 7 ದಿನ ಆಗಿದೆ. ಬಹಳಷ್ಟು ಜನಕ್ಕೆ ಆತಂಕ ಇತ್ತು, ಬಹಳಷ್ಟು ಜನ ನಮಗೂ ಕೂಡ ಡೇ ಟು ಡೇ ಏನಾಗ್ತಿದೆ ಅಂತ ಕೇಳ್ತಾ ಇದ್ರು. 7 ದಿನದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಆಗದ ರೀತಿಯಲ್ಲಿ ಗಣೇಶ ವಿಸರ್ಜನೆ ಆಗಿದೆ. ಇದರ ಸಂಪೂರ್ಣ ಕ್ರೆಡಿಟ್ ಹುಬ್ಬಳ್ಳಿ ಧಾರವಾಡ ಬಂದಿಗೆ ಹೋಗುತ್ತೆ. ಮುಂದುವರೆದು ಕೂಡ 2 ದಿನ ಇದೆ, ನಾಳೆ ಮತ್ತೆ 11ನೇ ತಾರೀಕು. ನಮ್ಮ ತಯಾರಿ ಅಂತೂ ಪರಿಪೂರ್ಣವಾಗಿದೆ. ಯಾರು ಏನು ಕಿರಿಕಿರಿ ಕಿತ್ಮೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹಂಗೇನಾದ್ರು ಮಾಡಿದ್ರೆ ಅವ್ರಿಗೆ ಏನಿದೆ ಕಾನೂನಿನ ಭಾಷೆಯಲ್ಲಿ ನಾವು ಪಾಠ ಕಲಿಸೋಂಥ ಕೆಲಸ ಮಾಡ್ತೀವಿ. ಹಂಗಾಗಿ ಎಲ್ಲರೂ ಸಹಕರಿಸ್ತಾರೆ ಅಂತ ನಾನಾದರೂ ಭಾವಿಸ್ತೀನಿ. ಬಹಳ ಖುಷಿ ಆಯಿತು. ಈ ಹಿಂದೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ನಾನು ಬರಬೇಕಿತ್ತು, ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಯಾರು ಅನ್ಯತಾ ಭಾವಿಸಬಾರ್ದು. ಇವಾಗೂ ಅಷ್ಟೇ ನಾನು ಆಲ್ಮೋಸ್ಟು ಸ್ವಲ್ಪ ಜಾಸ್ತಿ ಸುಸ್ತಾಗ್ಬಿಟ್ಟು